ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಿ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಬಿರ್ ಟ್ರಾವೆಲ್ ಸೀರೀಸ್ನ ಲಾಸ್ಟ್ ವಿಡಿಯೋ. ಮಾತಾ ಮಹೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ, ಗುಡ್ಡದ ಮೇಲಿದೆ. ಬಿರ್ರಿಂದ ಒಂದು 20 ಮಿನಿಟ್ಸ್ ಜರ್ನಿ, ಒಂದು 5-6 ಕಿಲೋಮೀಟರ್ ಏನೋ ಆಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿದ್ದ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ. ಆಮೇಲೆ ಬಿರ್ದು ಏರಿಯಲ್ ವ್ಯೂ ಕೂಡ ತುಂಬ ಚೆನ್ನಾಗಿದೆಯಂತೆ. ಆಮೇಲೆ ಬಿಲ್ಡಿಂಗ್ ಟೇಕ್ ಆಫ್ ಸೈಟ್ ಕೂಡ ಕಾಣಿಸುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ನಾವು ಬಿರಲ್ಲಿ ಒಂದು 7-8 ಡೇಸಿಂದ ಓಡಾಡ್ತಾನೆ ಇದ್ದೀವಿ. ನಮ್ಮ ಸ್ಕಿನ್ ಎಲ್ಲ ತುಂಬ ಚಳಿಗೆ, ಗಾಳಿಗೆ, ಬಿಸಿಲಿಗೆ, ಮಳೆಗೆ ಎಕ್ಸ್ಪೋಸ್ ಆಗ್ತಾ ಇದೆ. ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಪ್ರೊಟೆಕ್ಟ್ ಅವರ್ ಸ್ಕಿನ್. ದಟ್ ಈಸ್ ವೈ ವಿ ಹ್ಯಾವ್ Mamaearth's Aqua Glow range products, which is a perfect natural skin hydration solution because it is made up of Himalayan spring waters and its renowned properties. Himalayan spring water is considered to be a miraculous potion for the skin. Spring water ಸ್ನಾನ ಮಾಡೋದ್ರಿಂದ ಹೀಲಿಂಗ್ ಪ್ರಾಪರ್ಟೀಸ್ ಸಿಗುತ್ತೆ, ನಮಗೆ ಹೈಡ್ರೇಟಿಂಗ್ ಪ್ರಾಪರ್ಟೀಸ್ ಸಿಗುತ್ತೆ. ಹಿಮಾಚಲಲ್ಲಿ 2 ಹಾಟ್ ಸ್ಪ್ರಿಂಗ್ಸ್ ಇದೆ. ಒಂದು ಮಣಿಕರನ್ ಅಂತಿದೆ, ಇನ್ನೊಂದು ಕೀರ್ಗಂಗಾ ಅಂತಿದೆ. ಉತ್ತರಾಖಂಡಲ್ಲಿ ಗೌರಿಕುಂಡ್ ಅಂತಿದೆ. ಸಮ್ ಆಫ್ ದ ಎಕ್ಸಾಂಪಲ್ಸ್. ಈ ಹಾಟ್ ಸ್ಪ್ರಿಂಗ್ಸಲ್ಲೆಲ್ಲ ಅವ್ರದ್ದೇ ಆದಂಥ ಥೆರಪೆಟಿಕ್ ಪ್ರಾಪರ್ಟೀಸ್ ಇರುತ್ತೆ. ಅದಕ್ಕೆ ಜನ ಬಂದಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ನಮ್ಮ ಹತ್ರ ಮಾಮಾಅರ್ಥದ್ದು 2 ಪ್ರಾಡಕ್ಟ್ ಇದೆ. ಒಂದು ಆಕ್ವಾ ಗ್ಲೋ ಹೈಡ್ರೇಟಿಂಗ್ ಸನ್ಸ್ಕ್ರೀನ್, ಇನ್ನೊಂದು ಆಕ್ವಾ ಗ್ಲೋ ಜೆಲ್ ಮಾಯ್ಶ್ಚರೈಸರ್. Mamaearth Aqua Glow range of products ಅಲ್ಲಿ ಹಿಮಾಲಯಸ್ ಇಂದ ಪ್ಯೂರ್ ಸ್ಪ್ರಿಂಗ್ ವಾಟರ್ ನ ಯೂಸ್ ಮಾಡ್ತಾರೆ. ದಿಸ್ ಹೆಲ್ಪ್ಸ್ ಇನ್ ಹೀಲಿಂಗ್ ಆ್ಯಂಡ್ ಹೈಡ್ರೇಟಿಂಗ್ ದ ಸ್ಕಿನ್. ಈ ಆಕ್ವಾ ಗ್ಲೋ ಸನ್ಸ್ಕ್ರೀನ್ ಇಂದ ವಿ ಗೆಟ್ ಪ್ರೊಟೆಕ್ಷನ್ ಫ್ರಮ್ ಬ್ಲೂ ಲೈಟ್ ಆ್ಯಂಡ್ UV rays. It's of ultra light texture. It hydrates your skin. It's suitable for all type of skins. It also has the goodness of Himalayan thermal water. ಈ ಆಕ್ವಾ ಗ್ಲೋ ಪ್ರಾಡಕ್ಟ್ಸ್ ಅಲ್ಲಿ 3 ಮೇನ್ ಹೀರೋ ಇಂಗ್ರೀಡಿಯೆಂಟ್ಸ್ ಇದೆ. ಫಸ್ಟ್ ಒನ್ ಇಸ್ ಥರ್ಮಲ್ ವಾಟರ್, which is rich in minerals like magnesium, potassium and calcium, which deeply penetrates into the skin, which helps in hydrating the skin for up to 72 hours. And it also has aloe vera. ಎಲ್ರಿಗೂ ಗೊತ್ತಿರೋ ಹಾಗೆ it is antioxidant and has anti-inflammatory properties. This helps in moisturizing the skin and it is especially very good for sensitive skin type. Third one is hyaluronic acid, which repairs the skin moisture barrier and hence reveals the hydrated, good looking skin. Mamaearth is all about goodness inside. The goodness doesn't just lie in the products, it is there in the value that they stand for. Plant Goodness Initiative anta ಮಾಡ್ತಾರೆ. With every product you buy from them, they link your order on the website to a tree that they plant. By 2025 they are aiming to plant 1 million trees, which is a huge thing. Mamaearthದು ಅಫಿಷಿಯಲ್ ಆ್ಯಪ್ ಕೂಡ ಇದೆ. iOS ಅಲ್ಲೂ ಇದೆ, ಆಂಡ್ರಾಯ್ಡ್ ಅಲ್ಲಿ ಇದೆ. ಎರಡರದ್ದು ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಆ್ಯಪ್ ಯೂಸ್ ಮಾಡೋದ್ರಿಂದ ನಿಮಗೆ ಅರ್ಲಿ ಡಿಸ್ಕೌಂಟ್ ಸಿಗುತ್ತೆ, ಮತ್ತು ನಿಮಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಎಲ್ಲ ಸೇಲ್ಸಿಗೆ. ಆಮೇಲೆ ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಯೂಸ್ ಆರ್ ಕೋಡ್ ಆಫೀಸ್ 2022 to get 20% off on the Mamaearth website and the app. ಅದಲ್ಲದೆ ಇದೆಲ್ಲ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲೂ ಇದೆ. ಸೊ ಐ ಥಿಂಕ್ ದಟ್ಸ್ ಇಟ್. ವಿಲ್ ಗೆಟ್ ಗೋಯಿಂಗ್ ನೌ. ಮಾತಾ ಮಹೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗೂಗಲ್ ಮ್ಯಾಪ್ ಲೊಕೇಶನ್ ಸರಿಯಾಗಿರಲಿಲ್ಲ, ಯಾರೋ ಕೇಳ್ಕೊಂಡು ಬಂದ್ವಿ. ಅಲ್ಲಿ ರೋಡ್ ಸೈಡಲ್ಲಿ ಗಾಡಿ ಅಲ್ಲಿ ಪಾರ್ಕ್ ಆಗಿದೆ. ಇಲ್ಲೊಂದು ಟ್ರೈಲ್ ಇದೆ, ಟ್ರೈಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಸನ್ಸೆಟ್ ಕಾಣಿಸುತ್ತಂತೆ ತುಂಬ ಚೆನ್ನಾಗಿ, ಆ್ಯಂಡ್ ಬಿರ್ ಕೂಡ ಕಾಣಿಸುತ್ತೆ. ಅದಕ್ಕೆ ಸನ್ಸೆಟ್ ಇಲ್ಲಿಂದಾನೆ ನೋಡೋಣ ಇವತ್ತು ಅಂತ. ಕಲೆಕ್ಟಿಂಗ್ ಕುಡ್ ಇಟ್ ಬಿ ಗ್ಲೂ? ರಬ್ಬರ್ ಅಲ್ಲ ಅಲ್ವಾ, ಏನದು ಗ್ಲೋ ಅನ್ಸುತ್ತೆ. ಬ್ಯೂಟಿಫುಲ್ ಹೈಕ್. ಫುಲ್ ಪಾತ್ ಇದೆ, ನೀಟಾಗಿದೆ, ವೆರಿ ವೆಲ್ ಲೇಡ್ ಔಟ್, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ಸುತ್ತ ಮರಗಳು, ಫಾರೆಸ್ಟಲ್ಲಿ ನಡ್ಕೊಂಡು ಹೋಗ್ತಿರೋಂಗೆ ಆಗುತ್ತೆ. ಮೇ ಬಿ ಇಟ್ಸ್ ಅ ಫಾರೆಸ್ಟ್, ವಿ ಆರ್ ನಾಟ್ ಶ್ಯೂರ್, ಬಟ್ ಇಟ್ಸ್ ವೆರಿ ಪ್ಲೆಸೆಂಟ್.
ಅದೇ ದಾರಿಲ್ಲ ನಾವು ನಡ್ಕೊಂಬಂದಿದ್ದಿಂಗೆ. ಲುಕ್ ಸೋ ಅಮೇಝಿಂಗ್ ಫ್ರಮ್ ಹಿಯರ್. ಎಸ್ 40 ನಿಮಿಷದಿಂದ ಹತ್ತುತ್ತಾ ಇದೀವಾ? ಇಲ್ಲ, ಅರ್ಧ ಗಂಟೆಲಿ ಹತ್ತಾ ಇದ್ದೀವಿ. ಅರ್ಧ ಗಂಟೆ ಐಡಿಯಲಿ ವಿತೌಟ್ ಬ್ರೇಕ್ಸ್ ಅಂದರು. ನಮಗೊಂದು 1 ಅವರ್ ಆಗ್ಬೋದು ಅನ್ಕೊತೀರಿ ಶೂಟು ಎಲ್ಲ ಮಾಡಿಕೊಂಡು. ನೋಡೋಣ. ಎಲ್ಲ ಕಡೆ ದಾರಿ ಪೂರ್ತಿ ಅಲ್ಲಲ್ಲಿ ಪೂಜೆ ಮಾಡಿದ್ದಾರೆ, ಗಂಧ ಹಚ್ಚಿ ಕುಂಕುಮ ಇಟ್ಟಿದ್ದಾರೆ. ಚಾಮುಂಡಿ ಬೆಟ್ಟ ಎಲ್ಲ ಕಡೆನೂ ಇದೇ ಮಾಡ್ತೀವಿ. ಸೊ ಕಲ್ಚರ್ಸ್ ಎಷ್ಟೇ ಡಿಫ್ರೆಂಟ್ ಇದ್ದರೂ ಫೈನಲಿ ವಿ ಡೂ ದ ಸೇಮ್ ಥಿಂಗ್. ಇಲ್ಲೆಲ್ಲ ಸುತ್ತ ಬರೀ ಪೈನ್ ಟ್ರೀಸು, ಅಲ್ಲಲ್ಲಿ ಬೇರೆ ಟ್ರೀಸ್ ಸಿಗುತ್ತೆ. ಪೈನ್ ಟ್ರೀಸಲ್ಲೆಲ್ಲ ಒಂಥರ ಹೀಗೆ ಕೆತ್ತಬಿಟ್ಟು ಕೆಳಗೊಂದು ಕೋನ್ ಥರ ಹಾಕಿದ್ದಾರೆ. ಅದು ಗ್ಲೂ ಒಂಥರ ರೆಡ್ ಸಬ್ಸ್ಟೆನ್ಸ್, ಸ್ಟಿಕ್ಕಿ ಸಬ್ಸ್ಟೆನ್ಸ್ ಬರುತ್ತಂತೆ, ಅದರಲ್ಲಿ ಗ್ಲೂ ಮಾಡ್ತಾರಂತೆ. ಇಟ್ಸ್ ವೆರಿ ನೈಸ್. ಮತ್ತು ಅಲ್ಲಲ್ಲಿ ಪೈನ್ ಕೋನ್ಸು ಬಿದ್ದಿದೆ. ಇಟ್ಸ್ ಬ್ಯೂಟಿಫುಲ್. ವಿ ಆರ್ ಫೈನಲಿ ಹಿಯರ್. ನಮಗೊಂದು 40 ಮಿನಿಟ್ಸ್ ಆಯಿತು. ಐ ಥಿಂಕ್ ಯು ಕ್ಯಾನ್ ಡೂ ಇಟ್ ಇನ್ ಹಾಫ್ ಆನ್ ಅವರ್. ಬಟ್ ಏನಂದರೆ ಕೆಲವು ಕಡೆ ತುಂಬ ಸ್ಟೀಪ್ ಅಸೆಂಟ್ಸ್ ಇದೆ. ಸೊ ಅದೊಂದು. ಲೆಟ್ಸ್ ಗೋ. ಫಾಲ್ಸ್ ಎಲ್ಲ ಇನ್ನು ಹತ್ತದಿದೆ. ಈಗ ತಾನೇ ಶಿವನ ದರ್ಶನ ಆಯಿತು. ದೇವಸ್ಥಾನ ತುಂಬ ಚೆನ್ನಾಗಿದೆ, ತುಂಬ ರಸ್ಟಿಕ್ ಆಗಿದೆ. ಟಿಪಿಕಲ್ ಹಿಮಾಚಲಿ ಟೆಂಪಲ್. ನಾವು ಇದೇ ಥರ ದೇವಸ್ಥಾನ ಧರ್ಮಶಾಲಾದಲ್ಲಿ ಬಕ್ಸು ಅಂತ ಒಂದು ಜಾಗ ಇದೆ, ಬಕ್ಸುನಾಥ್ ಟೆಂಪಲ್ ಅಂತಾರೆ, ಅಲ್ಲೂ ಇದೇ ಥರ ನೋಡಿದ್ವಿ. ಒಂದು ಸಣ್ಣ ಶಿವಲಿಂಗ ಇದೆ, ಥರ ಹಾವಿಂದು ಎಡೆ ಇದೆ. ಅಲ್ಲಿ ನಂದಿನೂ ಮುಂದೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಗೆ ನಡ್ಕೊಂಡು ಬರೋ ಪಾತೂ ತುಂಬ ಸೀನಿಕ್ ಆಗಿದೆ. ಪೈನ್ ಟ್ರೀಸು, ಸನ್ಸೆಟ್ ಆಗ್ತಾಯಿದೆ. ಆ್ಯಂಡ್ ನನ್ನ ರೈಟಿಗೆ ಫುಲ್ಲು ಬಿರ್ ಬಿಲ್ಲಿಂಗ್ ಎರಡೂ ಕಾಣಿಸುತ್ತೆ. ಅಲ್ಲೆಲ್ಲೋ ಇದೆ ನಮ್ಮ ಹೋಮ್ ಸ್ಟೇ. ಈಗ ಮಾತಾ ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಕಾಣಿಸ್ತಾ ಇದೆ, ದೂರದಲ್ಲಿದೆಯಲ್ಲ ಅದೇ ಮಾತಾ ಮಹೇಶ್ವರಿ ದೇವಸ್ಥಾನ. ದೇವಸ್ಥಾನದ ಪಕ್ಕನೇ ಮೆಟ್ಲು ಹತ್ಕೊಂಡು ಮೇಲೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆಯಂತ, ಅಲ್ಲಿಗೆ ಹೊರಟಿದ್ದೀವಿ. ಇಲ್ಲಿನ ಮೂರ್ತಿಗಳೆಲ್ಲ ನಮ್ಮ ಮೂರ್ತಿಗಿಂತ ಎಷ್ಟು ಡಿಫ್ರೆಂಟ್ ಇದೆಲ್ಲ, ಮುಖ ಎಲ್ಲ ವಿಶಾಲವಾಗಿದೆ ಜಾಗ.
ಅಲ್ಲಿ ದೂರದಲ್ಲಿ ರೆಡ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದೇ ಶಿವನ ದೇವಸ್ಥಾನ. ಆ್ಯಂಡ್ ಈ ಕಡೆ ಬಿರ್, ಮೇಲ್ಗಡೆ ಬಿಲ್ಲಿಂಗ್. ಈ ಕಡೆ ನೋಡಿದ್ರೆ ಸ್ನೋ ಕ್ಯಾಪ್ ಮೌಂಟೇನ್ಸ್ ಕಾಣಿಸ್ತಾ ಇದೆ ದೂರದಲ್ಲಿ. ವಾವ್, ಪೂರ್ತಿ ಹಿಲ್ ರೇಂಜಸ್. ಈ ಕಡೆ ಸನ್ಸೆಟ್ ಆಗ್ತಾ ಇದೆ. We just saw an amazing sunset. It was so worth coming here. ಸನ್ಸೆಟ್ ಬಿಡಿ, ಆ ಶಿವನ ದೇವಸ್ಥಾನಕ್ಕೆ ಹೋದಾಗಲೇ ವರ್ತ್ ಅನಿಸ್ಬಿಡ್ತು. ಆಮೇಲೆ ಮಾತಾ ಮಹೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆಮೇಲೆ ಸನ್ಸೆಟ್ ಅಂತೂ ಕೇಳೋದೇ ಬೇಡ. ಈ ಬರ್ತಾ ಪಾತು ಚೆನ್ನಾಗಿದೆ. ಇಟ್ಸ್ ನಾಟ್ ಜಸ್ಟ್ ದ ಡೆಸ್ಟಿನೇಷನ್, ಕಮ್ಮಿಂಗ್ ಹಿಯರ್ ವಾಸ್ ಆಲ್ಸೋ ಜಸ್ಟ್ ಆ್ಯಸ್ ಅಮೇಝಿಂಗ್. ಆ್ಯಂಡ್ ಐ ಗಾಟ್ ಸಮ್ ಪೈನ್ ಕೋನ್ಸ್ ಹಿಯರ್. ಬಂದಾಗಿಂದ ಅದೇ ನೋಡ್ತಾ ಇದ್ದೆ, ನೋಡಬೇಕು ಅಂತ. ಫೈನಲಿ ಸಿಕ್ತು. ಈ ಟ್ರಿಪ್ಪು ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಲೈಕ್ ಎಲ್ಲ ಪ್ಲೇಸಸ್ ಕವರ್ ಮಾಡೋಣ, ಎಲ್ಲ ಮುಗಿಸ್ಬಿಡೋಣ ಅಂತಲ್ಲ. ಇಟ್ ವಾಸ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್. ಫುಡ್ ಆಗಲಿ, ಕಲ್ಚರ್ ಆಗಲಿ, ಜನದ ಜೊತೆ ಮಾತಾಡೋದಾಗಲಿ, ಈ ಥರ ಆಫ್ ಬೀಟ್ ಡೆಸ್ಟಿನೇಷನ್ಸ್ ಆಗಲಿ. ಪ್ಯಾರಾಗ್ಲೈಡಿಂಗ್ ಮಾಡಲೇ ಇಲ್ಲ ನಾವು ಕೊನೆಗೂ. ಅದೇನೋ ಮನಸ್ಸೇ ಬರಲಿಲ್ಲ. ರಾಜಗುಂದಾಗ ಹೋಗಿ ಬಂದ ಮೇಲಂತೂ ಮನಸ್ಸೇ ಆಗಲಿಲ್ಲ ಪ್ಯಾರಾಗ್ಲೈಡಿಂಗಲ್ಲಿ ಏನಿದೆ ಅಂತ. ಇಟ್ ವಾಸ್ ಅಮೇಝಿಂಗ್. saw some beautiful hikes, waterfall, temples, monasteries. ಹೌದು. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ಈಗ ಬೇರೆಯವ್ರ ಜೊತೆ ಜನದ ಜೊತೆ ಇಂಟ್ರಾಕ್ಷನ್ನು ನಮಗೊಂಥರ ಹೊಸದು. ಇಟ್ಸ್ ಆಲ್ ಆಫ್ ಕ್ಯಾಮ್ರಾ, ಜಾಸ್ತಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಲಿಲ್ಲ. ಸುಮ್ಮನೆ ಅವ್ರಿಗೂ ಅನ್ಕಂಫರ್ಟಬಲ್ ಆಗೋದು ಬೇಡ ಅಂತ ಎಷ್ಟೊಂದು ವಿಷಯಗಳು ತಿಳ್ಕೊಂಡ್ವಿ ಅವ್ರ ಹತ್ರ. ಎಷ್ಟೊಂದು ವಿಷಯಗಳು ಅವ್ರು ನಮ್ಮ ಬಗ್ಗೆ ತಿಳ್ಕೊಂಡು, ಹೌದು, ಕರ್ನಾಟಕದಿಂದ ಬಂದಿದ್ದೀರಾ, ಬೆಂಗಳೂರಿಂದ ಬಂದಿದ್ದೀರಾ ಅಂತೆಲ್ಲ ವಿಚಾರಿಸಿದ್ರು. ಚೆನ್ನಾಗಿತ್ತು. ಇಟ್ ವಾಸ್ ಎ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಇವ್ರಿಗೆ ಒಂದೆರಡು ಕನ್ನಡ ಪದಗಳು ಹೇಳ್ಕೊಟ್ಟೆ. Yeah, it was rather, no, it's not about exploring anymore. It's about experiencing things. And that was our theme of the trip. ಅದಕ್ಕೆ ನಮ್ಮ ಫುಲ್ ಏನು ರಿಸರ್ಚ್ ಮಾಡಿರಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡ್ಬಿಟ್ಟೆ ಜಾಗ ಡಿಸೈಡ್ ಮಾಡೋಣ ಅಂತ. ಮತ್ತೆ ಎಲ್ಲರೂ ಒಂದ್ ವಾರನ ಏನ್ ಮಾಡ್ತೀರಾ, ಎಲ್ಲರೂ ಬರೀ ವೀಕೆಂಡ್ಗೆ ಬರ್ತಾರೆ, ಮೇನ್ ಪ್ಯಾರಾಗ್ಲೈಡಿಂಗ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ವಿ ಡಿಡ್ಂಟ್ ವಾಂಟ್ ಟು ಡೂ ದಟ್. ಎನಿ ಪ್ಲೇಸ್ 1 day 2 days not enough. That is something that we have realized. ನೀವೇ ನೋಡಿರ್ತೀರಾ, ಬೆಂಗಳೂರು ಹತ್ರನೇ ಅಷ್ಟು ಜಾಗಗಳಿಗೆ ಹೋಗಿದ್ದೀವಿ. ಇನ್ನು ಬೇರೆ ಊರಿಗೆ ಹೋದ್ರೆ ಆಬ್ವಿಯಸ್ಲಿ ತುಂಬಾ ಇರುತ್ತೆ. ಆರಾಮಾಗಿ ಇಲ್ಲಿ ತಿಂಗಳಾನ್ಗಟ್ಟಲೆ ಇರ್ಬೋದು. ರಾಜಗುಂದಲ್ಲೇ 1 ತಿಂಗಳು ಇರ್ಬೋದು, ಅಷ್ಟೊಂದು ಜಾಗಗಳಿದೆ. ಇಲ್ಲಂತೂ ಇನ್ನ ನಾವು ರಿಸರ್ಚ್ ಮಾಡಿದ್ರೆ ರಾಜಗುಂದದಲ್ಲೇ ಇರ್ತಾ ಇದ್ವಿ ಮೋಸ್ಟ್ಲಿ. ನಾವು ಏನು ಅದೇ ನಿಮಗೆ ಇದು ಏನು, ವಿ ಡಿಡ್ಂಟ್ ಡೂ ಎನಿ ರಿಸರ್ಚ್, ವಿ ಜಸ್ಟ್ ಕೇಮ್ ಟು ಬೆರ್ ಬಿಕಾಸ್ ವಿ ವಾಂಟೆಡ್ ಟು ಕಮ್ ಟು ಬೆರ್. ಅಷ್ಟೇ. I think that's it. We'll end the video here. Yeah. Thanks for watching, guys. Please subscribe to our channel. Yeah, we are heading back tomorrow. Yeah. With a very heavy heart. Yes. Yeah. Hope you guys enjoyed all these videos. Yes. Please ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ ಪ್ರತಿಯೊಂದು ಜಾಗನೂ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಲ್ಲರೂ ಬರಲಿ, ಇಲ್ಲಿ ತುಂಬಾ ಚೆನ್ನಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. Oh yeah, we have got some really good photos. Seriously. ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ನಮಗೆ ಖುಷಿ ಆಗ್ತಾ ಇದೆ ಫೋಟೋಸ್. ಓಕೆ, ಚೆನ್ನಾಗಿದೆ ಜಾಗ ಅಂತ. Yeah. Thanks for watching, guys. I really hope you guys have enjoyed the video. Yeah. ಮಾತಾ ಮಹೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ಊಟಕ್ಕೆ ಒಂದು ಥಾಲಿ ತಿನ್ನೋಣ ಅಂತ ಇಲ್ಲಿ ಬಂದಿದ್ದೀವಿ. ಸೂರ್ಯಾಂಚ್ ಭೋಜನಾಲಯ ಅಂತ. ಇಲ್ಲೇ ಆ ಡಿವಿಯೇಷನ್ಗಿಂತ ಜಸ್ಟ್ ಚೂರು ಮುಂದೆ ಬಂದರೆ ಬರುತ್ತೆ. ಇದು ಹಿಮಾಚಲಿ ಥಾಲಿ. ಸಿಕ್ಕಾಪಟ್ಟೆ ಐಟಮ್ಸ್ ಇದೆ. ಇಲ್ಲೊಂದು ಕಡಿ ಇದೆ, ಮತ್ತು ಮೊಸರಿಗೆ ಸ್ವಲ್ಪ ಮಸಾಲ ಹಾಕಿದ್ದಾರೆ. ರಾಜ್ಮಾ, ಸರ್ಸೋ ಕಾ ಸಾಗ್, ಇದೊಂದು ಪನ್ನೀರ್ ಕರಿ, ಇಲ್ಲೊಂದು ದಾಲ್ ಇದೆ, ಇನ್ನೊಂದು ದಾಲ್ ಇದೆ, ಇದೊಂದು ಸ್ವೀಟ್ ಇದೆ, ಮತ್ತು ಒಂದು ಚಟ್ನಿ ಇದೆ, ಮತ್ತು ಗೋಬಿ ಇದೊಂದು ಡ್ರೈ ಪ್ರಿಪ್ರೇಷನ್ ಇದೆ. ಬಿಸಿ ರೋಟಿ ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಮುಂಚೆ ತಿನ್ಬಿಡ್ಬೇಕು. ಐ ಡೋಂಟ್ ನೋ ವಾಟ್ ಟು ಸ್ಟಾರ್ಟ್ ವಿತ್. ಚೆನ್ನಾಗಿದೆಯಾ? ಸೋ ವರ್ತ್ ಇಟ್. ಬರಲೇಬೇಕು ನೀವು.
The last sunset in Bir. Okay guys, signing off from Bir.